ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಏನಪ್ಪ ವಿಷಯ ಅಂದರೆ, ಈಗ ರೆಡಿಯಾಗಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿಂದ ಬಸ್ಸಿಗೆ ಹೋಗಬೇಕು. ಅಲ್ಲಿಂದ ನನ್ನ ಫ್ರೆಂಡ್ ಸಿಗ್ತಾನೆ, ಅಲ್ಲಿಂದ ಅವು ಕೆಲಸಕ್ಕೆ ಜಾಯ್ನ್ ಆಗಬೇಕು. ಅದಕ್ಕೆ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಬಸ್ಸು ಸಖತ್ ಲೇಟ್ ಆಗುತ್ತೆ ಅನಿಸುತ್ತೆ, ಏಕೆಂದರೆ ಇನ್ನೂ ಬಸ್ಸೇ ಬಂದಿಲ್ಲ. ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇದು ನೀವು ನೋಡ್ಬೋದು, ಏನಂದರೆ ಇದು ನಮ್ಮೂರಿನ ಒಂದು ಹಳ್ಳಿ ವೈಬು. ಫುಲ್ ತೋಟದ ಮಧ್ಯೆ ರೋಡು, ಫುಲ್ ಸಕ್ಕತ್ತಾಗಿದೆ ಮಾತ್ರ. ಫುಲ್ ಒಂಥರ ಫುಲ್ ನೆರಳು. ಇಲ್ಲಿಂದ ಫುಲ್ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗೋವರೆಗೂ ಫುಲ್ ನೆರಳೇ ಇರುತ್ತೆ. ಫುಲ್ ಒಂಥರ ಸಕ್ಕತ್ತಾಗಿದೆ ರೋಡ್ ಮಾತ್ರ. ಇನ್ಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಡೈಲಿ ಕೆಲ್ಸಕ್ಕೆ ಹೋದೆ, ನಾನು ಈ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದೆ, ಮನೆಗೆ ಬಂದೆ, ಊಟ ಮಾಡಿದೆ, ಈ ರೀತಿ ಏನೇ ಇರಬಾರ್ದು. ಒಂದು ಲೈಫಲ್ಲಿ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು ಅನ್ನೋದನ್ನು ನಾನು ಇನ್ಮೇಲೆ ನನ್ನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಥಾಟ್ ಇದೆ ನನ್ನ ತಲೆಯಲ್ಲಿ, ಅದನ್ನು ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೇಂಜಲ್ಲಿ ಅದು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಜಸ್ಟ್ ಒಂದು 20 ಮಿನಿಟ್ಸ್ ಆಯಿತು ಅನಿಸುತ್ತೆ ಮನೆಗೆ ಬಂದು. ಇವಾಗ ಮನೇಲಿದ್ದೀನಿ. ಊಟ ಮಾಡಬೇಕು, ಆದರೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಬಿಟ್ಟು ಒಂದು ಎಳ್ನೀರಿದೆ, ಹಂಗಾಗ್ಬಿಟ್ಟು ಇದನ್ನೇ ಕುಡಿದ್ಬಿಟ್ಟು ಇವತ್ತು ಸಾಕು ಅಂತ ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟ್ ಬೇಕಾದರೆ ಊಟ ಮಾಡಿದರೆ ಆಗುತ್ತೆ ಅಂತ. ಅದಕ್ಕೆ ಇವಾಗ ಇದು ಚಿಕ್ಕದಿದೆ, ಒಂದು ರೇಂಜಲ್ಲಿ ನಡೆಯುತ್ತೆ. ಅದನ್ನು ಕೊಚ್ಬಿಟ್ಟು ಇವಾಗ ಕುಡಿತೀನಿ. ಹೀಗೆ ಆವಾಗಲೇ ಹೇಳ್ದಾಗೆ ನನ್ನ ಮೈಂಡಲ್ಲಿ ಒಂದು ಥಾಟ್ ಇದೆ. ಅದನ್ನು ನಾನು ಅದೇನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಬೇಕು, ಅದನ್ನು ಈಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳಿದೆ. ಅದು ಯಾವ ವಿಷಯ ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಅಂತ ಅಷ್ಟೇ ಅಲ್ಲ, ಬಟ್ ಯಾರೇ ಆಗಿರಲಿ, ಮಿಡಲ್ ಕ್ಲಾಸಲ್ಲಿ ಯಾರೇ ಇರಲಿ, ಅವರೆಲ್ಲರೂ ಅವರ ಒಂದು ಥಾಟನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಮುಂದೆ ಏನಾಗಬೇಕು, ಏನು ಮಾಡಬೇಕು ಅನ್ನೋದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಮಾಡಿದರೆ ಒಂದು ಲೈಫ್ ಬೆಟರ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದು ಒಂದು ನನ್ನ ಅಭಿಪ್ರಾಯ ಅಷ್ಟೇ. ನಾನು ಅಂದ್ಕೊಂಡಿರೋದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಯಾವ ರೇಂಜಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫೇಲ್ಯೂರೇ ಆಗಲಿ, ಸಕ್ಸಸ್ ಆದರೆ ಸಕ್ಸಸ್ಸೇ ಆಗಲಿ, ಬಟ್ ಏನು ಒಂದು ಅಂತ ಅಂದರೆ ಒಂದು ಟ್ರೈ ಮಾಡ್ದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೋ ಸ್ಟಾರ್ಟ್ ಮಾಡಬೇಕು ಅಂತ ರೀಸನ್ ಅಲ್ಲ, ನಾನು ಮಾಡಲೇಬೇಕು ಅಂತ ಅಂದ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇನ್ನೇನು ಸ್ವಲ್ಪ ದಿನ ಟೈಮ್ ಬೇಕು, ಯಾಕೆಂದರೆ ಅಂದ್ಕೊಂಡಿದ್ದ ತಕ್ಷಣ ಯಾವುದನ್ನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಒಂದು ಥಾಟ್ ನನ್ನ ತಲೆಯಲ್ಲಿದೆ. ಅದನ್ನು ನೋಡೋಣ, ಇನ್ನು ಸ್ವಲ್ಪ ದಿನ ಅದು ನಾನು ಏನು ಸ್ಟಾರ್ಟ್ ಮಾಡಬೇಕು, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ನಾನೇನಿಲ್ಲಿ ಯಾರಿಗೂ ಮೋಟಿವೇಶನ್ ಕೊಡೋದಾಗಲಿ, ನಾನು ಅವಾಗೇನೋ ಮಾಡಿಬಿಟ್ಟಿದ್ದೀನಿ, ಫುಲ್ ಎಕ್ಸ್ಪೀರಿಯೆನ್ಸ್ ಐತೆ ಅಂತ ಹೇಳಿ ಯಾರಿಗೂ ನಾನು ಮೋಟಿವೇಶನೋ ಇಲ್ಲ ಸ್ಪೀಚ್ ಏನೋ ಕೊಡ್ತಾಯಿಲ್ಲ. ನನಗೂ ಏನೂ ಗೊತ್ತಿಲ್ಲ, ಬಟ್ ತಿಳ್ಕೊಂಡು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ತಿಳ್ಕೊಂಡು ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನಾನು ಯಾರಿಗೂ ಏನಿಲ್ಲಿ ಮೋಟಿವೇಶನ್ ಅಂತೂ ಕೊಡ್ತಾಯಿಲ್ಲ ಅಷ್ಟೇ. ನಾನು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟು 2 ಮಂತ್ಸ್ ಆಯಿತು ಅನಿಸುತ್ತೆ. ಆದರೆ ಇದಕ್ಕೆ ಸರಿಯಾಗಿ ಟೈಮೇ ಕೊಟ್ಟಿರಲಿಲ್ಲ. ಕೆಲಸಗಳು ಇದ್ದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಇನ್ನೊಂದೇನು ಅಂತಂದರೆ, ಯೂಟ್ಯೂಬೇನೋ ಸ್ಟಾರ್ಟ್ ಮಾಡಿದೆ, ಬಟ್ ಯಾವ ರೀತಿ ವೀಡಿಯೋ ಮಾಡಬೇಕು, ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈಗಲೂ ನನಗೆ ಗೊತ್ತಿಲ್ಲ, ಬಟ್ ಹೋಗ್ತಾ ಕಲಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಐತೆ. ಹಂಗೆ ಕಲಿತು ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ಕೊಡ್ತೀನಿ. ಗೈಸ್, ಇದಾಗಿತ್ತು ನನ್ನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಿಂಪಲಾಗಿ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟಲ್ಲಿ ಹಾಕಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.